ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದ ಹೊರವಲಯದಲ್ಲಿ ಎಲ್ಲ ಕೂಡ ಬೆಳೆ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ. ಗಮನಿಸ್ಬೋದು. ಏನು ನಿಂತಲ್ಲೇ ನೀರು ನಿಂತಿರುವುದರಿಂದ ಈ ರೀತಿಯಾಗಿ ಭತ್ತ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಯಳ್ಳೂರು ಇರ್ಬೋದು, ವಡಗಾವಿ, ಶಹಾಪುರ, ಜೊತೆಗೆ ಈ ಬಳ್ಳಾರಿ ನಾಲಾ ಈ ವ್ಯಾಪ್ತಿ ಏನು ಬರ್ತಿ ಆ ಒಂದು ಪ್ರದೇಶದಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ. ಅದರಲ್ಲೂ ಬೆಳಗಾವಿ ತಾಲೂಕಿನಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯನ್ನಾಗಿ ಕೂಡ ಬೆಳೆಯಲಾಗುತ್ತೆ. ಬೆಳಗಾವಿ ಬಾಸುಮತಿ ಇರ್ಬೋದು, ಜೊತೆಗೆ ಇಂದ್ರಾಣಿ ಸೇರಿದಂತೆ ವಿವಿಧ ತಳಿಯ ಭತ್ತವನ್ನು ಕೂಡ ಇಲ್ಲಿ ಪ್ರಮುಖ ಬೆಳೆಯಾಗಿ ಬೆಳೆಯಲಾಗುತ್ತೆ. ಅದರಲ್ಲಿ ಬೆಳಗಾವಿ ಬಾಸುಮತಿಯನ್ನು ವಿದೇಶಕ್ಕೂ ಕೂಡ ರಫ್ತು ಮಾಡಲಾಗುತ್ತೆ. ಪ್ರಮುಖವಾಗಿ ಸಾಕಷ್ಟು ಏನು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ಬೆಳೆದರೂ ಕೂಡ ನಿರಂತರವಾಗಿ ಮಳೆಯಿಂದಾಗಿ ನಿಂತಲ್ಲೇ ನಿಂತಹ ಪರಿಸ್ಥಿತಿಯಿಂದಾಗಿ ರೈತರು ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ರೈತರಿಗೆ ಸರಿಯಾದಂಥ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದ ಹೊರವಲಯದಲ್ಲಿ ಎಲ್ಲ ಕೂಡ ಬೆಳೆ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ. ಗಮನಿಸ್ಬೋದು. ಏನು ನಿಂತಲ್ಲೇ ನೀರು ನಿಂತಿರುವುದರಿಂದ ಈ ರೀತಿಯಾಗಿ ಭತ್ತ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಯಳ್ಳೂರು ಇರ್ಬೋದು, ವಡಗಾವಿ, ಶಹಾಪುರ, ಜೊತೆಗೆ ಈ ಬಳ್ಳಾರಿ ನಾಲಾ ಈ ವ್ಯಾಪ್ತಿ ಏನು ಬರ್ತಿ ಆ ಒಂದು ಪ್ರದೇಶದಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ. ಅದರಲ್ಲೂ ಬೆಳಗಾವಿ ತಾಲೂಕಿನಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯನ್ನಾಗಿ ಕೂಡ ಬೆಳೆಯಲಾಗುತ್ತೆ. ಬೆಳಗಾವಿ ಬಾಸುಮತಿ ಇರ್ಬೋದು, ಜೊತೆಗೆ ಇಂದ್ರಾಣಿ ಸೇರಿದಂತೆ ವಿವಿಧ ತಳಿಯ ಭತ್ತವನ್ನು ಕೂಡ ಇಲ್ಲಿ ಪ್ರಮುಖ ಬೆಳೆಯಾಗಿ ಬೆಳೆಯಲಾಗುತ್ತೆ. ಅದರಲ್ಲಿ ಬೆಳಗಾವಿ ಬಾಸುಮತಿಯನ್ನು ವಿದೇಶಕ್ಕೂ ಕೂಡ ರಫ್ತು ಮಾಡಲಾಗುತ್ತೆ. ಪ್ರಮುಖವಾಗಿ ಸಾಕಷ್ಟು ಏನು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ಬೆಳೆದರೂ ಕೂಡ ನಿರಂತರವಾಗಿ ಮಳೆಯಿಂದಾಗಿ ನಿಂತಲ್ಲೇ ನಿಂತಹ ಪರಿಸ್ಥಿತಿಯಿಂದಾಗಿ ರೈತರು ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ರೈತರಿಗೆ ಸರಿಯಾದಂಥ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದ ಹೊರವಲಯದಲ್ಲಿ ಎಲ್ಲ ಕೂಡ ಬೆಳೆ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ. ಗಮನಿಸ್ಬೋದು. ಏನು ನಿಂತಲ್ಲೇ ನೀರು ನಿಂತಿರುವುದರಿಂದ ಈ ರೀತಿಯಾಗಿ ಭತ್ತ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಯಳ್ಳೂರು ಇರ್ಬೋದು, ವಡಗಾವಿ, ಶಹಾಪುರ, ಜೊತೆಗೆ ಈ ಬಳ್ಳಾರಿ ನಾಲಾ ಈ ವ್ಯಾಪ್ತಿ ಏನು ಬರ್ತಿ ಆ ಒಂದು ಪ್ರದೇಶದಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ. ಅದರಲ್ಲೂ ಬೆಳಗಾವಿ ತಾಲೂಕಿನಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯನ್ನಾಗಿ ಕೂಡ ಬೆಳೆಯಲಾಗುತ್ತೆ. ಬೆಳಗಾವಿ ಬಾಸುಮತಿ ಇರ್ಬೋದು, ಜೊತೆಗೆ ಇಂದ್ರಾಣಿ ಸೇರಿದಂತೆ ವಿವಿಧ ತಳಿಯ ಭತ್ತವನ್ನು ಕೂಡ ಇಲ್ಲಿ ಪ್ರಮುಖ ಬೆಳೆಯಾಗಿ ಬೆಳೆಯಲಾಗುತ್ತೆ. ಅದರಲ್ಲಿ ಬೆಳಗಾವಿ ಬಾಸುಮತಿಯನ್ನು ವಿದೇಶಕ್ಕೂ ಕೂಡ ರಫ್ತು ಮಾಡಲಾಗುತ್ತೆ. ಪ್ರಮುಖವಾಗಿ ಸಾಕಷ್ಟು ಏನು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ಬೆಳೆದರೂ ಕೂಡ ನಿರಂತರವಾಗಿ ಮಳೆಯಿಂದಾಗಿ ನಿಂತಲ್ಲೇ ನಿಂತಹ ಪರಿಸ್ಥಿತಿಯಿಂದಾಗಿ ರೈತರು ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ರೈತರಿಗೆ ಸರಿಯಾದಂಥ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದ ಹೊರವಲಯದಲ್ಲಿ ಎಲ್ಲ ಕೂಡ ಬೆಳೆ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ. ಗಮನಿಸ್ಬೋದು. ಏನು ನಿಂತಲ್ಲೇ ನೀರು ನಿಂತಿರುವುದರಿಂದ ಈ ರೀತಿಯಾಗಿ ಭತ್ತ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಯಳ್ಳೂರು ಇರ್ಬೋದು, ವಡಗಾವಿ, ಶಹಾಪುರ, ಜೊತೆಗೆ ಈ ಬಳ್ಳಾರಿ ನಾಲಾ ಈ ವ್ಯಾಪ್ತಿ ಏನು ಬರ್ತಿ ಆ ಒಂದು ಪ್ರದೇಶದಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ. ಅದರಲ್ಲೂ ಬೆಳಗಾವಿ ತಾಲೂಕಿನಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯನ್ನಾಗಿ ಕೂಡ ಬೆಳೆಯಲಾಗುತ್ತೆ. ಬೆಳಗಾವಿ ಬಾಸುಮತಿ ಇರ್ಬೋದು, ಜೊತೆಗೆ ಇಂದ್ರಾಣಿ ಸೇರಿದಂತೆ ವಿವಿಧ ತಳಿಯ ಭತ್ತವನ್ನು ಕೂಡ ಇಲ್ಲಿ ಪ್ರಮುಖ ಬೆಳೆಯಾಗಿ ಬೆಳೆಯಲಾಗುತ್ತೆ. ಅದರಲ್ಲಿ ಬೆಳಗಾವಿ ಬಾಸುಮತಿಯನ್ನು ವಿದೇಶಕ್ಕೂ ಕೂಡ ರಫ್ತು ಮಾಡಲಾಗುತ್ತೆ. ಪ್ರಮುಖವಾಗಿ ಸಾಕಷ್ಟು ಏನು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ಬೆಳೆದರೂ ಕೂಡ ನಿರಂತರವಾಗಿ ಮಳೆಯಿಂದಾಗಿ ನಿಂತಲ್ಲೇ ನಿಂತಹ ಪರಿಸ್ಥಿತಿಯಿಂದಾಗಿ ರೈತರು ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ರೈತರಿಗೆ ಸರಿಯಾದಂಥ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದ ಹೊರವಲಯದಲ್ಲಿ ಎಲ್ಲ ಕೂಡ ಬೆಳೆ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ. ಗಮನಿಸ್ಬೋದು. ಏನು ನಿಂತಲ್ಲೇ ನೀರು ನಿಂತಿರುವುದರಿಂದ ಈ ರೀತಿಯಾಗಿ ಭತ್ತ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಯಳ್ಳೂರು ಇರ್ಬೋದು, ವಡಗಾವಿ, ಶಹಾಪುರ, ಜೊತೆಗೆ ಈ ಬಳ್ಳಾರಿ ನಾಲಾ ಈ ವ್ಯಾಪ್ತಿ ಏನು ಬರ್ತಿ ಆ ಒಂದು ಪ್ರದೇಶದಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ. ಅದರಲ್ಲೂ ಬೆಳಗಾವಿ ತಾಲೂಕಿನಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯನ್ನಾಗಿ ಕೂಡ ಬೆಳೆಯಲಾಗುತ್ತೆ. ಬೆಳಗಾವಿ ಬಾಸುಮತಿ ಇರ್ಬೋದು, ಜೊತೆಗೆ ಇಂದ್ರಾಣಿ ಸೇರಿದಂತೆ ವಿವಿಧ ತಳಿಯ ಭತ್ತವನ್ನು ಕೂಡ ಇಲ್ಲಿ
ಪ್ರಮುಖ ಬೆಳೆಯಲಾಗುತ್ತೆ. ಅದರಲ್ಲಿ ಬೆಳಗಾವಿ ಬಾಸುಮತಿಯನ್ನು ವಿದೇಶಕ್ಕೂ ಕೂಡ ರಫ್ತು ಮಾಡಲಾಗುತ್ತೆ. ಪ್ರಮುಖವಾಗಿ ಸಾಕಷ್ಟು ಏನು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ಬೆಳೆದರೂ ಕೂಡ ನಿರಂತರವಾಗಿ ಮಳೆಯಿಂದಾಗಿ ನಿಂತಂಥ ಪರಿಸ್ಥಿತಿಯಿಂದಾಗಿ ರೈತರು ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ರೈತರಿಗೆ ಸರಿಯಾದಂಥ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪಡಾದ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದ ಹೊರವಲಯದಲ್ಲಿ ಎಲ್ಲ ಕೂಡ ಬೆಳೆ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ. ಗಮನಿಸ್ಬೋದು ಏನು ನಿಂತಲ್ಲೇ ನೀರು ನಿಂತಿರುವುದರಿಂದ ಈ ರೀತಿಯಾಗಿ ಭತ್ತ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಎಳ್ಳೂರು ಇರ್ಬೋದು, ವಡಗಾವಿ, ಶಹಾಪುರ ಜೊತೆಗೆ ಈ ಬಳ್ಳಾರಿ ನಾಲಾ ಈ ವ್ಯಾಪ್ತಿ ಏನು ಬರುತ್ತೆ ಆ ಒಂದು ಪ್ರದೇಶದಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ. ಅದರಲ್ಲೂ ಬೆಳಗಾವಿ ತಾಲೂಕಿನಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯನ್ನಾಗಿ ಕೂಡ ಬೆಳೆಯಲಾಗುತ್ತೆ. ಬೆಳಗಾವಿ ಬಾಸುಮತಿ ಇರ್ಬೋದು, ಜೊತೆಗೆ ಇಂದ್ರಾಣಿ ಸೇರಿದಂತೆ ವಿವಿಧ ತಳಿಯ ಭತ್ತವನ್ನು ಕೂಡ ಇಲ್ಲಿ ಪ್ರಮುಖ ಬೆಳೆಯಲಾಗುತ್ತೆ. ಅದರಲ್ಲಿ ಬೆಳಗಾವಿ ಬಾಸುಮತಿಯನ್ನು ವಿದೇಶಕ್ಕೂ ಕೂಡ ರಫ್ತು ಮಾಡಲಾಗುತ್ತೆ. ಪ್ರಮುಖವಾಗಿ ಸಾಕಷ್ಟು ಏನು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ಬೆಳೆದರೂ ಕೂಡ ನಿರಂತರವಾಗಿ ಮಳೆಯಿಂದಾಗಿ ನಿಂತಂಥ ಪರಿಸ್ಥಿತಿಯಿಂದಾಗಿ ರೈತರು ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ರೈತರಿಗೆ ಸರಿಯಾದಂಥ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪಡಾದ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದ ಹೊರವಲಯದಲ್ಲಿ ಎಲ್ಲ ಕೂಡ ಬೆಳೆ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ. ಗಮನಿಸ್ಬೋದು ಏನು ನಿಂತಲ್ಲೇ ನೀರು ನಿಂತಿರುವುದರಿಂದ ಈ ರೀತಿಯಾಗಿ ಭತ್ತ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಎಳ್ಳೂರು ಇರ್ಬೋದು, ವಡಗಾವಿ, ಶಹಾಪುರ ಜೊತೆಗೆ ಈ ಬಳ್ಳಾರಿ ನಾಲಾ ಈ ವ್ಯಾಪ್ತಿ ಏನು ಬರುತ್ತೆ ಆ ಒಂದು ಪ್ರದೇಶದಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ. ಅದರಲ್ಲೂ ಬೆಳಗಾವಿ ತಾಲೂಕಿನಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯನ್ನಾಗಿ ಕೂಡ ಬೆಳೆಯಲಾಗುತ್ತೆ. ಬೆಳಗಾವಿ ಬಾಸುಮತಿ ಇರ್ಬೋದು, ಜೊತೆಗೆ ಇಂದ್ರಾಣಿ ಸೇರಿದಂತೆ ವಿವಿಧ ತಳಿಯ ಭತ್ತವನ್ನು ಕೂಡ ಇಲ್ಲಿ ಪ್ರಮುಖ ಬೆಳೆಯಲಾಗುತ್ತೆ. ಅದರಲ್ಲಿ ಬೆಳಗಾವಿ ಬಾಸುಮತಿಯನ್ನು ವಿದೇಶಕ್ಕೂ ಕೂಡ ರಫ್ತು ಮಾಡಲಾಗುತ್ತೆ. ಪ್ರಮುಖವಾಗಿ ಸಾಕಷ್ಟು ಏನು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ಬೆಳೆದರೂ ಕೂಡ ನಿರಂತರವಾಗಿ ಮಳೆಯಿಂದಾಗಿ ನಿಂತಂಥ ಪರಿಸ್ಥಿತಿಯಿಂದಾಗಿ ರೈತರು ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ರೈತರಿಗೆ ಸರಿಯಾದಂಥ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪಡಾದ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದ ಹೊರವಲಯದಲ್ಲಿ ಎಲ್ಲ ಕೂಡ ಬೆಳೆ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ. ಗಮನಿಸ್ಬೋದು ಏನು ನಿಂತಲ್ಲೇ ನೀರು ನಿಂತಿರುವುದರಿಂದ ಈ ರೀತಿಯಾಗಿ ಭತ್ತ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಎಳ್ಳೂರು ಇರ್ಬೋದು, ವಡಗಾವಿ, ಶಹಾಪುರ ಜೊತೆಗೆ ಈ ಬಳ್ಳಾರಿ ನಾಲಾ ಈ ವ್ಯಾಪ್ತಿ ಏನು ಬರುತ್ತೆ ಆ ಒಂದು ಪ್ರದೇಶದಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ. ಅದರಲ್ಲೂ ಬೆಳಗಾವಿ ತಾಲೂಕಿನಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯನ್ನಾಗಿ ಕೂಡ ಬೆಳೆಯಲಾಗುತ್ತೆ. ಬೆಳಗಾವಿ ಬಾಸುಮತಿ ಇರ್ಬೋದು, ಜೊತೆಗೆ ಇಂದ್ರಾಣಿ ಸೇರಿದಂತೆ ವಿವಿಧ ತಳಿಯ ಭತ್ತವನ್ನು ಕೂಡ ಇಲ್ಲಿ ಪ್ರಮುಖ ಬೆಳೆಯಲಾಗುತ್ತೆ. ಅದರಲ್ಲಿ ಬೆಳಗಾವಿ ಬಾಸುಮತಿಯನ್ನು ವಿದೇಶಕ್ಕೂ ಕೂಡ ರಫ್ತು ಮಾಡಲಾಗುತ್ತೆ. ಪ್ರಮುಖವಾಗಿ ಸಾಕಷ್ಟು ಏನು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ಬೆಳೆದರೂ ಕೂಡ ನಿರಂತರವಾಗಿ ಮಳೆಯಿಂದಾಗಿ ನಿಂತಂಥ ಪರಿಸ್ಥಿತಿಯಿಂದಾಗಿ ರೈತರು ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ರೈತರಿಗೆ ಸರಿಯಾದಂಥ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪಡಾದ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ.